ನಾನು ಹೇಳಿದ್ನಲ್ಲ ಅಮೃತ್ ಗೋಬಿ ಸೆಂಟರು ಅಲ್ಲಿಯ ಒಂದು ಕಿಚನ್ಗೆ ಬಂದ್ಬಿಟ್ಟಿದ್ದೀವಿ. ರವಿಕುಮಾರ್ ಅವರು ಸರ್ ಎಷ್ಟು ಕೆ ಜಿಗೆ ಮಾಡ್ತೀರಿ ನಾರ್ಮಲಿ? ನಾವೊಂದು 15 ಕೆ ಜಿಯಿಂದ 20 ಕೆ ಜಿವರೆಗೆ ಇದು ಮಾಡ್ತೀವಿ. ಸೊ ಮಂಚೂರಿಗೆ ಮಸಾಲ ಎಲ್ಲ ಯಾವ ರೀತಿ ಮಾಡೋದು ನೋಡ್ಬಿಡೋಣ ಸರ್. ನಾವು ಈಗ ಕೋಸ್ ಕಟ್ ಮಾಡೋದು ಫಸ್ಟು ಗೋಬಿ ಮಂಚೂರಿಗೋಸ್ಕರ ಮಾಡ್ಕೊತೀವಿ. ಅದೇ ಇದೇ ಒಂದು 15 ಕೆ ಜಿಯಿಂದ 20 ಕೆ ಜಿ ಇದು ಕ್ಯಾಬೇಜಿಂದ ಮಾಡ್ತಾರೆ. ಕ್ಯಾಬೇಜಿನಿಂದ ಈ ಥರ ಗೋಬಿ ಮಾಡ್ತೀವಿ. 22 ವರ್ಷದಿಂದ ಇದು ಮಾಡ್ತಾ ಇದ್ವಿ. 22 ವರ್ಷದಿಂದ ಮೊದಲು ಬೆಂಗಳೂರಲ್ಲಿದ್ದು ಏನಾಗಿ ಹೋಟ್ಲೆ ಇದರಲ್ಲಿ ಕುಕ್ ಆಗಿದ್ದು. ಎಲ್ಲಿ? ಬೆಂಗಳೂರು ಗಂಗಾ ಕಾವೇರಿ ಅಂದ್ಬಿಟ್ಟು ಇದಿತ್ತು. ಒಂದು ಬೆಂಗಳೂರು ಗೇಟ್ವೇ ಅಂತ ಲಾಡ್ಜಿಂಗ್ ಇದೆ, ವೆಂಕಟಾಕಿ ಸಾಬ್. ಅಲ್ಲಿ ಈಗ ಅದು ಅಡಿಗೆ ಸಾಗಿದೆ ಈಗ. ಓಕೆ ಓಕೆ ಓಕೆ. ಆ ಹೋಟ್ಲಲ್ಲಿ ಇದಿದ್ದು. ಹೊಸಕೋಟೆವರೆಗೂ ಹೋಗ್ತಾ ಇದ್ದು ಕೆಲಸ ಮಾಡಕ್ಕೆ. ಹೊಸಕೋಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಒಂದು 12:30 ಹಂಗೆ ವಾಪಸ್ ಬರೋದು. ವೆರಿ ಗುಡ್. ಸೊ ಇಷ್ಟೇ ಕಟ್ ಮಾಡ್ಕೊಳ್ತೀರಿ, ಆಮೇಲೆ ಸಣ್ಣ ಸಣ್ಣ ಮಾಡ್ತೀರಿ? ಆಮೇಲೆ ಇದು ಮಿಷನ್ಗೆ ಹಾಕತ್ತೀವಿ ಇಲ್ಲಿ. ಓ ಇಲ್ಲಿ ಮಿಷಿನ್ ಇದೆ ನೋಡಿ. ನೋಡಿ ಇಷ್ಟಿಷ್ಟು ಸಣ್ಣ ಸಣ್ಣ ಇದು ಈ ಥರ ಹಾಫ್ ಕಟ್ ಮಾಡಿಕೊಂಡು ಮಿಷಿನ್ಗೆ ಹಾಕ್ಬಿಡೋದು ಅಷ್ಟೇ. ಸರ್ ಈ ರೀತಿ ಎಲ್ಲ ಕ್ಯಾಬೇಜ್ನ ಕಟ್ ಮಾಡಿಕೊಂಡು ಹೂಕೋಸು ಮಸಾಲ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀರಾ? ಎಲ್ಲ ಅಲ್ಲಿ ಗಾಡಿ ರೆಡಿ ಮಾಡ್ಕೊತೀವಿ ಎಲ್ಲ. ಇಲ್ಲಿ ರೆಡಿ ಮಾಡ್ಕೊಂಡು ಗಾಡಿ ಹತ್ರ ಬರೀ ಫ್ರೈ ಮಾಡೋದಷ್ಟೇ? ಫ್ರೈ ಮಾಡೋದು, ಆಯಿಲ್ ಫ್ರೈ. ಓಕೆ. ಈ ಥರ ಪ್ಲೇಟ್ ಇರುತ್ತೆ. ಪ್ಲೇಟು ಇದನ್ನ ಈ ಥರ ಹಾಕ್ಬೇಕು. ಈಗ ಹಾಕಿ ಕವರ್ ಇರುತ್ತೆ, ಕವರ್ ಈ ಥರ ಕವರ್ ಹಾಕ್ಬೇಕು. ಯಾಕಾಯ್ತು? ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀರಾ? ಈಗ ಇಲ್ಲಿ ಪಾತ್ರೆ ಇಟ್ಟಿದ್ದೀರಾ? ಇವಾಗ ಈಗ ಸ್ವಲ್ಪ ಕೆಳಗಡೆ ಚೆಲ್ದಂಗೆ ಈ ಥರ ಒಂದು ಕವರ್ ಹಾಕತ್ತೀವಿ. ಹಿಟ್ಟು ಕಲಸಕ ಕಲಿಸ್ಬೇಕು. ಈಗ ಇದು ಮೈದಾ ಹಿಟ್ಟು. ಮೈದಾ ಹಿಟ್ಟು ಓಕೆ. ಎಷ್ಟು ತೊಗೊಳ್ತೀರಿ ಇವಾಗ? ಇದು 15 ಕೆ ಜಿ ಇದೆ ಗೋಬಿ ಹೂಕೋಸು, 15 ಇದೆ. ಅದಕ್ಕೆ ಎಷ್ಟು ಕೆ ಇದು? ಈಗ ಅದಕ್ಕೆ ಒಂದು 5 ಕೆ ಜಿ ಮೈದಾ ಹಾಕತ್ತೀವಿ. 5 ಮೈದಾ ಹಾಕಿದ್ರಿ? ಒಂದು 5 ಕೆ ಜಿ ಮೈದಾ. 5 ಕೆ ಜಿ ಮೈದಾ ಹಾಕಿದ್ರಿ ಅದಕ್ಕೆ? ಓಕೆ. ಕಾರ್ನ್ಫ್ಲವರ್ ಹಾಕತ್ತೀವಿ. ಕಾರ್ನ್ಫ್ಲವರ್ ಓಕೆ. ಅದೆಷ್ಟು ಇದು? ಅದೊಂದು 4 ಕೆ ಜಿ ಅಷ್ಟು ಹಾಕತ್ತೀವಿ. 4 ಕೆ ಜಿ ಅಷ್ಟು ಮಿಕ್ಸಿಂಗು. ಓಕೆ. ಸೊ ಅದನ್ನೆಲ್ಲ ಕಲಿಸ್ಬೇಕಾ ಈಗ? ನೀರು ಹಾಕ್ಬೇಕಾ? ಇಲ್ಲ ನೀರು ಹಾಕ್ಬೇಕು. ಓಕೆ. ಮಿಕ್ಸ್ ಮಾಡಿ ಸರ್, ಮಿಕ್ಸ್ ಮಾಡಿ. ನೋಡಿ ಸೋಪ್ ಹಾಕೊಂಡು ಇಲ್ಲಿ ನೀಟಾಗಿ ತೊಳ್ಕೊತೀವಿ. ಎಸ್. ಈಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಡೈಲಿ ಇದೆಲ್ಲ ಅಷ್ಟೇ. ಡೈಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಫಸ್ಟು ಸಾಲ್ಟ್ ಎಷ್ಟು? ರುಚಿಗೆ ಸಾಕಷ್ಟು ನೀವು ಈಗ ಸದ್ಯಕ್ಕೆ ಒಂದು ಇಡಿ ಹಾಕಿದ್ರಿ. ಇನ್ನಿಷ್ಟೇ ಕಲಿಸ್ಬಿಟ್ರೆ ಆಯ್ತಲ್ಲ, ಆಮೇಲೆ ಮಸಾಲೆ ಮಾಡ್ಕೊಳ್ಳೋದು ಇದಕ್ಕೆ. 90ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ. ಓಕೆ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಹೋಟ್ಲೆ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದು ಇಲ್ಲಿ ಶುರು ಮಾಡಿದ್ದು ಯಾವಾಗ? ಇಲ್ಲಿ ಶುರು ಮಾಡಿದ್ದು 20 ಇಯರ್ಸ್ ಆಗುತ್ತೆ. 20 ವರ್ಷ ಆಯಿತು. ಸೊ ಈ ಮನೇನ ನೀವು ಆವಾಗಲೇ ಗೋಬಿ ಮಾರಿ ಮನೆ ತೊಗೊಂಡಿದ್ದೀವಿ. ಈಗ ಎಷ್ಟು 2016ರಲ್ಲಿ ಮನೆ. ಸೊ ಈಗ ನೀವು 7 ವರ್ಷ ಹಿಂದೆ ಮನೆ ತೊಗೊಂಡ್ರಿ. ಸೊ ನಿಮ್ಮ ಗೋಬಿ ಮಂಚೂರಿ ಕಾರ್ಟಿಂದನೇ ಒಂದು ಮನೆ ತೊಗೊಳಂಗೆ ಆಯಿತು ನೋಡಿ. ಸ್ವಲ್ಪ ನೀರು ಅದಕ್ಕೆ. ಈಗ ಸಾಲ್ಟ್ ಮಸಾಲೆ ಮಾಡೋದು. ಇದಕ್ಕೆ ಬೇಕಾದ್ರೆ ಮಸಾಲೆ ಮಾಡೋಣ. ಫಸ್ಟ್ ಏನು ಮಾಡ್ತೀರಾ? ಸಾಲ್ಟು ಮಸಾಲೆ ಮಾಡೋಕ್ಕೆ ಇದು ಹಾಕತ್ತೀನಿ, ಐಟಮ್ ಹಾಕತ್ತೀನಿ. ಓಕೆ. ಇಷ್ಟು ಸಾಲ್ಟು? ಇಷ್ಟು ಸಾಲ್ಟ್ ಹಾಕತ್ತೀನಿ. ಆಲ್ಮೋಸ್ಟ್ ಒಂದು 100 ಗ್ರಾಮ್ ಬಿತ್ತು. ಬೆಲ್ಲ ಹಾಕತ್ತೀನಿ, 1 ಪೀಸು ಅಚ್ಚು ಬೆಲ್ಲ. ಇದು ಖಾರ ಪುಡಿ. ಖಾರ ಪುಡಿ ಸರ್, ಅದು ಖಾರ ಪುಡಿ, ಧನಿಯಾ ಪುಡಿ. ಖಾರ ಪುಡಿ, ಮೆಣಸಿನ್ಕಾಯಿ ಪುಡಿ 2, ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ನೀವು ಇದು ಮಾಡಿದ್ರೆ ಅಷ್ಟೇ, ಕಲಿಸ್ಬಿಟ್ಟಿರ ಮತ್ತೇನಿಲ್ಲ? ಇನ್ನೇನಿಲ್ಲ. ಅದನ್ನ ಹಾಕೊಂಡ್ರು, ಅದೊಂದು ಹಿಡಿ ಹಾಕೊಂಡ್ರು. ಸ್ವಲ್ಪ ಕಸ್ತೂರಿ ಮೆಂತಿ ಹಾಕತ್ತೀನಿ. ಕಸ್ತೂರಿ ಮೆಂತಿ ಅದು ಒಂದು 100 ಗ್ರಾಮ್ಸ್ ಅಷ್ಟು ಬಿತ್ತು. ನೆಕ್ಸ್ಟ್ ಸರ್ 100 ಗ್ರಾಮ್ ಸಕ್ಕರೆ ಹಾಕತ್ತೀನಿ. 100 ಗ್ರಾಮ್ ಸಕ್ಕರೆ. ಇದು ಮಸಾಲೆ ಮಾಡೋಕ್ಕೆ ಪಾತ್ರೆ. ಮಸಾಲ ಮಾಡೋದಕ್ಕೆ ಪಾತ್ರೆ. ಎಸ್, ಮಾಡಿ ಸರ್. ಕೆಳಗಡೆ ಹೋಗೋಣ. ಓಕೆ, ಕೆಳಗೆ ಹೋಗೋಣ ಸರ್. ಓಕೆ. ಇದು ಕಾರ್ನ್ಫ್ಲವರ್, ಅದಕ್ಕೆ ಮಸಾಲೆ ಮತ್ತೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ತೊಗೊಂಡೋಗೋಣ. ಓಕೆ, ಇದೇ ಕಟ್ತಾನೆ. ವೃತ್ತಿಯನ್ನು ನಂಬ್ಕೊಂಡು ನಿಯತ್ತಿಂದ ದುಡಿದ್ರೆ ಸಕ್ಸಸ್ ಗ್ಯಾರಂಟಿ ಅಂತ
ನಮ್ಮ ರವಿಕುಮಾರ್ ಅವರೇ ಸಾಕ್ಷಿ. ಮೊದಲನೇದಾಗಿ ಇದಕ್ಕೆ ಏನೇನು ಇಟ್ಕೊಂಡಿದ್ದೀರಾ? ಮತ್ತೆ ನೀರು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದೆಷ್ಟು ಗ್ರಾಮ್ಸು? 1/4 kg. kg ಜಿಂಜರ್ ಗಾರ್ಲಿಕ್ ಪೇಸ್ಟು. ಓಕೆ, ಸ್ವಲ್ಪ ನೀರು ಇಟ್ಕೊಂಡಾರೆ. ಈಗ ಗ್ಯಾಸ್ ಆನ್ ಮಾಡ್ತಾರೆ. ಇದು ಬಂದು ಗೋಬಿ ಮಂಚೂರಿ ಮಸಾಲ. ರೈಟ್. ಎಣ್ಣೆ ಹಾಕೊಂಡಿದ್ದಾರೆ. ಓಕೆ, 50 ಗ್ರಾಮ್ಸ್ ಎಣ್ಣೆ ಹಾಕೊಂಡ್ರಿ. ಓಕೆ, ನೆಕ್ಸ್ಟು 50 ಗ್ರಾಮ್ ಎಣ್ಣೆಗೆ 1/4 kg ಜಿಂಜರ್ ಗಾರ್ಲಿಕ್ ಪೇಸ್ಟು. ಹಾಂ, ಓಕೆ. ಇದು ಎಷ್ಟೊತ್ತು ಈ ಥರ ಬೇಯಿಸ್ಬೇಕು? ಸ್ವಲ್ಪ ಫ್ರೈ ಆಗಬೇಕು. ಹಾಂ, ಆದಮೇಲೆ ಆದಮೇಲೆ ಹಸಿ ಮಸಾಲೆ ಇದೆಲ್ಲ ಸ್ವಲ್ಪ ಫ್ರೈ ಇದಾದ್ರೆ ಹಸಿ ವಾಸನೆ ಹೋಗ್ಬೇಕು. ರೈಟ್. ಫ್ರೈ ಆಯಿತು. ಆಯ್ತಾ? ಈಗ ಇದು ಮಸಾಲೆ ಇದೆಲ್ಲ ಮಾಡಿ ಆಗಲೇ ನಾವು ಕಲಿಸ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ಬಿಡೋಣ. ಹಾಕ್ಬಿಡಿ ಸರ್. ಸ್ವಲ್ಪ ನೀರು ಹಾಕ್ತೀವಿ. ಇದು ಬೇಯಬೇಕಾ? ಎಷ್ಟೊತ್ತು ಬೇಯಬೇಕ್ರಿ? ಒಂದು 5 ನಿಮಿಷ ಅಷ್ಟೇ. 5 ನಿಮಿಷ. ನೀವು ಕಂಟಿನ್ಯೂಸ್ ಅಲ್ಲಿ ನಿಂತಿರ್ತೀರಾ ಮಧ್ಯಾಹ್ನ 4 ಗಂಟೆಯಿಂದ 11 ಗಂಟೆವರೆಗೆ. ಹಾಂ, ಕಾಟ್ ಹತ್ರ ನಿಂತೇ ಇರ್ಬೇಕು ನೀವು. ಎಲ್ಲಿ ಒಬ್ಬರು ಬರ್ತಾರೆ, ಒಂದು ಅರ್ಧ ಗೋಬಿ ಹಾಕಿ ಅಂತಾರೆ, ಒಂದು ಅರ್ಧ ಬರ್ತಾರೆ ಅವ್ರು ನೂಡಲ್ಸ್ ಹಾಕಿ ಅಂತಾರೆ. ಇನ್ನು ನಾವು ಅಲ್ಲೆಲ್ಲಾರು ಹೋದ್ರೆ ಗಿರಾಕಿ ಬರಲ್ಲ, ಯಾರು ಇಲ್ವಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾರೆ. ನೀವು ಬರೀ ಗೋಬಿ ಮತ್ತು ನೂಡಲ್ಸ್ ಅಷ್ಟೇ ಕೊಡೋದು? ಫ್ರೈಡ್ ರೈಸ್. ಇವು 3 ಐಟಮು ಫುಲ್ ಸೇಲ್ ಆಗುತ್ತೆ. ಎಷ್ಟು ಆಗುತ್ತೆ ಮಂತ್ಲಿ ನೀವು ಡೈಲಿ ಬಿಸ್ನೆಸ್ ಒಂದು 3-4 ಸಾವಿರ ರೂಪಾಯಿ. ಕಾರ್ನ್ಫ್ಲೋರ್ ಮತ್ತೆ ಹಾಕ್ತೀರಿ? ಈಗ 200 ಗ್ರಾಮ್ ಅಷ್ಟು ಒಂದು ಕಾರ್ನ್ಫ್ಲೋರ್ ಹಾಕತ್ತೀವಿ. ನೀರಿಗೆ ಹಾಕೊಂಡಿದ್ದೀರಾ? ನೀರಿಗೆ ಹಾಕೊಂಡಿವಿ. ನೀರಿಗೆ ಹಾಕೊಂಡು ಹಿಂಗೆಲ್ಲ ಕಲ್ಸ್ಕೊತೀವಿ. ಕೋಟಿಂಗ್ ಕೊಟ್ಕೋಬೇಕು ಗಟ್ಟಿಯಾಗಿ. ಈಗ ಮಾಮೂಲಿ ಹೋಟ್ಲಲ್ಲಿ ಸೂಪ್ ಎಲ್ಲ ಮಾಡ್ತಾರಲ್ಲ, ಇದಕ್ಕೆಲ್ಲ ಇದು ಕೋಟಿಂಗ್ ಕೊಡ್ಲೇಬೇಕು. ಕೋಟಿಂಗ್ ಕೊಡ್ಲೇಬೇಕಲ್ಲ. ನಾನ್ ವೆಜ್ ಇದ್ರಲ್ಲೆಲ್ಲ ಅದಕ್ಕೂ ಇದು ಕೋಟಿಂಗ್ ಕೊಡ್ಬೇಕಂದ್ರೆ ಇದು ಕೊಡ್ಲೇಬೇಕು. ಆಯ್ತು. ಓಕೆ. 15 kg ಗೋಬಿ ಅಂದರೆ ಹೂಕೋಸು, ಅದಕ್ಕೆ ನೀವು ರೆಸಿಪಿ ನೋಡ್ತಾ ಇದ್ದೀರಾ ಸರ್. ಇವಾಗ ಇದು ರೆಡಿ ಆಯ್ತು ಅಂದ್ಕೊಳ್ಳಿ. ಇದನ್ನ ಹೋಗಿ ಕ್ಯಾಬೇಜ್ ಅದು ಏನು ಅದು ಮಸಾಲೆ ಗೋಬಿ ಕರ್ಕೋಬೇಕು ಎಣ್ಣೆಲಿ. ಹಾಂ, ಅಲ್ಲಿ ಕರೆದ್ವಲ್ಲ ಅದನ್ನ ಅಷ್ಟೇ ಎಣ್ಣೆಲಿ ಕರೆದು ಆಮೇಲೆ ಇದು ಮಸಾಲೆ ಹಾಕಿ ಮಾಡ್ಕೊಡೋದು. ಅದನ್ನೆಲ್ಲ ಮಾಡೋದಿಲ್ಲ ನೀವು ಅಲ್ಲಿ? ಸೊ ಇದನ್ನ ಆಸ್ ಇಟ್ ಈಸ್ ತೊಗೊಂಡೋಗ್ಬಿಡ್ತೀರಾ ಅಲ್ಲಿಗೆ? ಅದನ್ನು ಆಸ್ ಇಟ್ ಈಸ್ ತೊಗೊಂಡ್ಬರ್ತೀರಾ ಕ್ಯಾಬೇಜ್ನ? ಹಾಂ. ಓ, ಇವಾಗ ಇದನ್ನ ಅಲ್ಲಿ ಒಯ್ದ್ಬಿಟ್ಟು ಫ್ರೈ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡು ಫ್ರೈ ಮಾಡೋದು, ಕರೆಕ್ಟಾ ಸರ್? ಹೌದು. ಇವಾಗ ಅಲ್ಲಿ ನಾವು ಕ್ಯಾಬೇಜ್ ಇಟ್ಟಿರೋದನ್ನ ಮತ್ತೆ ಹೊಂದಿಸ್ಕೋಬೇಕು ನೋಡಿ. ಇದಕ್ಕೆ ಈಗ ಒಂದು ಕಾರ್ನ್ಫ್ಲೋರ್ ಹಾಕೊಂಡು ಹೀಗೆ ಮಿಕ್ಸ್ ಮಾಡಿ ಹಂಗೆಷ್ಟು ಇದಕ್ಕೆ ಬೇಕಷ್ಟನ್ನೇ ಇದು ಮಾಡ್ಕೊಳ್ಳೋದು ಅಷ್ಟೇ. ಇದೇ ಆ ಜ್ಯೂಸಿನೆಸ್ ಬರೋದು ಗೋಬಿಗೆ. ಹೌದು, ಥಿಕ್ನೆಸ್ ಹಿಂಗೆ ಇದು ಬರೋದು. ಕೋಟಿಂಗ್ ಕೊಟ್ಕೋಬೇಕು. ಕೋಟಿಂಗ್ ಕೊಟ್ಟಾಗ ಈ ಥರ ಇದು ಬರುತ್ತೆ. ಅವಾಗ ಗೋಬಿ ಇದು ಮಸಾಲೆ ಅದಕ್ಕೆ ಕುತ್ಕೊಳ್ಳುತ್ತೆ ಗೋಬಿಗೆ. ಇನ್ನು ಆಗಿಲ್ಲ, ಇದು ಆಗಬೇಕು, ಕುದಿಬೇಕಲ್ಲ? ಆಯ್ತು ಅಷ್ಟೇ. ಈಗ ಇಲ್ಲೇ ಇಟ್ಬಿಡ್ತೀರಿ ಇದನ್ನ? ಹಾಂ. ಸೊ ಗೋಬಿ ಮಂಚೂರಿ ಮಸಾಲ ರೆಡಿ ಆಯಿತು. ಓಕೆ. ಲೈಟಾಗಿ ಸ್ವಲ್ಪ ಖಾರ ಪುಡಿ ಹಾಕೊಂಡಿದ್ದೀವಿ. ಓಕೆ. ಇದಕ್ಕೆ ಅದನ್ನು ಇದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ಹಂಗೆ ಎಣ್ಣೆ ಒಳಕ್ಕೆ ಪಕೋಡ ಬಿಟ್ಟಂಗೆ ಉಂಡೆ ಪಕೋಡ ಮಾಡಿ ಬಿಡ್ತೀವಲ್ಲ, ಆಗ ಎಣ್ಣೆ ಬಿಸಿಯಾಗಿರುತ್ತೆ, ಅದರೊಳಗಡೆ ಈ ಥರ ಬಿಟ್ಬಿಟ್ಟು ಆಮೇಲೆ ಮಸಾಲ ಹಾಕೊಂಡ್ಬಿಡೋದು. ಆಮೇಲೆ ನಮಗೆ 1 ಪ್ಲೇಟ್ ಬೇಕು, 2 ಪ್ಲೇಟ್ ಬೇಕು, ಎಷ್ಟು ಬೇಕು ಅಷ್ಟಕ್ಕೆ ಇದು ಹಾಕಿ ಮಸಾಲೆ ಹಾಕಿ ಫ್ರೈ ಮಾಡಿ ಕೊಟ್ಬಿಡೋದು. ಅದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕಿ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕ್ತೀರಾ? ಅದೆಲ್ಲ ಹಾಕಿ ಮಾಡಿ. ಅದೆಲ್ಲ ಕಾಟ್ ಹತ್ರ ಆಗುತ್ತೆ. ಕಾಟ್ ಹತ್ರ ನೋಡ್ಬಿಡೋಣ ಸರ್. ಹಾಂ ಸರ್, ಸೋಡಾ ಏನಾರು ಹಾಕೊಳ್ತೀರಾ? ಸೋಡಾ ಏನೂ ಇಲ್ಲ ಇದಕ್ಕೆ. ಸೋಡಾ ಹಾಕಿದ್ರೆ ಗೋಬಿನೇ ಬರಲ್ಲ. ಓ, ಸೋಡಾ ಗಿಡ ಏನಿಲ್ಲ. ನ್ಯಾಚುರಲ್ ಅಷ್ಟೇ, ನ್ಯಾಚುರಲ್. ಈಗೆಲ್ಲ ರೆಡಿ ಆಯಿತು. ಇನ್ನು ಎಣ್ಣೆ ಹಾಕಬೇಕು. ಅಲ್ಲಿ ಎಣ್ಣೆ ಹಾಕೊಂಡು ಎಣ್ಣೆಲಿ ಕರೆದು ಈಗ ಕಸ್ಟಮರ್ ಬಂದಾಗ ಅವ್ರು ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಇದು ಹಾಕಿ ಮಾಡ್ಕೊಡ್ತೀವಿ. ಹಿಟ್ಟೆಲ್ಲ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಇದು ಮಾಡ್ಕೋಬೇಕು. ಇಲ್ಲ ಅಂದರೆ ಇದು ಬರಲ್ಲ ನೋಡಿ. ಇದೆಲ್ಲ ಹಂಗೆ ಇರುತ್ತೆ. ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಎಲ್ಲ ಕಲಸಿ ರೆಡಿ ಆಯಿತು. ಹಿಟ್ಟೆಲ್ಲ ಕಲಸಿ ರೆಡಿ ಆಯ್ತಲ್ಲ ಸರ್? ಈಗೇನಿದ್ರು ನಾವು ಹೊರಡೋದು ಈಗ ಅಲ್ಲಿ ರೆಡಿ ಮಾಡೋಕ್ಕೆ. ಓಕೆ, ಗಾಡಿಯಲ್ಲಿ ಮಸಾಲ ಇದೆ. ಇದನ್ನ ತೊಗೊಂಡು ಇಟ್ಕೊಂಡು ಕಾಟ್ ಹತ್ರ ಹೋಗ್ಬಿಡೋಣ ಸರ್. ತರಳಬಾಳು ಸರ್ಕಲ್. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ರವಿಕುಮಾರ್ ಅವರು ಗೋಬಿ ಮಂಚೂರಿ ಮಾಡುವ ಕಂಪ್ಲೀಟ್ ರೆಸಿಪಿ ತೋರಿಸ್ಬಿಟ್ರು. ಒಂದು ಗೋಬಿ ಮಂಚೂರಿ ಟ್ರಕ್ಕಿಂದ ಒಂದು ಮನೆ ಕೂಡ ತೊಗೊಂಡಿದ್ರು ಅಂತ ನೀವು ನೋಡಿದ್ರಿ. ಆ ರೆಸಿಪಿ ನೋಡಿದ್ರಿ. ಬನ್ನಿ, ಇವಾಗ ಟ್ರಕ್ ಹತ್ರ ಬಂದ್ಬಿಟ್ಟಿದ್ದೀವಿ. ಈ ಮುಂದೆ ಇಲ್ಲಿ ಆ ಗೋಬಿ ಮಂಚೂರಿ ಒಂದು ಸಾಕಾರ ರೂಪ ತಾಳುತ್ತಲ್ಲ, ಅದು ನೋಡೋಣ. ಓಕೆ, ಬನ್ನಿ. ಇದು ಮಾಡಿರೋದು ಈಗ ಅದನ್ನು ಎಣ್ಣೆಲಿ ಕರೆದ್ಬಿಟ್ಟು ಕಸ್ಟಮರ್ಗೆ ಇದು ಮಾಡಿ ಮಸಾಲೆ ಹಾಕಿ ಕೊಡ್ತಾ ಇದ್ದೀರಾ? ಆಮೇಲೆ ನಾವು ಒಂದು ಮಸಾಲ ಮಾಡ್ಕೊಂಡಿದ್ವಲ್ಲ, ಮಸಾಲೆ ಎಲ್ಲಿದೆ ಅದು ಆಮೇಲೆ ಹಾಕ್ತೀರಾ? ಈ ಥರ ಬಿಡೋದು. ಓಕೆ. ಸೊ ಆಗಲೇ ಕಸ್ಟಮರ್ಸ್ ಬಂದು ಕಾಯ್ತಾ ಇದ್ದಾರೆ ಸರ್. ಹಾಂ, ಈಗ ಸಮಯ 5 ಗಂಟೆ. ಅದೇ 5 ಗಂಟೆಗೆ ಬಂದ್ಬಿಡ್ತಾರೆ ಇಲ್ಲಿ ತರಳಬಾಳು ಸರ್ಕಲ್ ಹತ್ರ. ಒಂದು ಪ್ಲೇಟ್ ಎಷ್ಟಂದ್ರೆ 50 ರೂಪಾಯಿ ಅಲ್ಲ? 50 ರೂಪಾಯಿ. ಆ ಮಸಾಲ ತೊಗೊಂಡ್ಬಿಡ್ತಾರೆ. ನೋಡಿ, ಅಲ್ಲಿದೆ ಮಸಾಲ. ಈ ಮಸಾಲ ಇದೆ, ಇಲ್ಲಿ ಹಾಕೊಳ್ಳೋದು. ಅದು
ಹಾಂ ಇಲ್ಲಿ 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 ರೈಟ್. ಈಗ ಎತ್ತೋದು ಸರಿ ಆಯ್ತಾ ಇದು? ಇಲ್ಲ ಇಲ್ಲ ಇದು ಆಗ್ಬೇಕಾ? ಇನ್ನು ಬೇಯ್ಬೇಕು. ಕರಿ ಬರುತ್ತೆ, ಕೆಂಪು ಬರುತ್ತೆ ಅದು. ಕೆಂಪು ಬರುತ್ತಾ? ನೋಡ್ಬಿಡ. ನೋಡಿ ಸರ್ ಇಲ್ಲಿ ಹಾಕ್ತಾ ಇದ್ದೀರಾ? ನೋಡಿ ಈಗ ಮಸಾಲೆ ಹಾಕಿದ್ರ ಹಾಕಿದ್ರೆ ಮಸಾಲೆ? ಹಾಂ ಮಸಾಲೆ ಹಾಕಿದ್ದೀವಿ. ಮಕ್ಕಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮಸಾಲೆ ಹಾಕಿದ್ವಿ, ಅದು ಬಿಸಿ ಆಗ್ತಾ ಇದೆ. ಆ ಬಿಸಿ ಆಗದೆ ಡ್ರೈ ಗೋಬಿ ಆಗುತ್ತೆ. ಆ ಗೋಬಿ ಮಸಾಲೆ ಇದಕ್ಕೆ ಹಾಕಿ ಎಲ್ಲ ಇದು ಮಾಡಿ ಫ್ರೈ ಮಾಡಿ ಕಸ್ಟಮರಿಗೆ. ಯಾವ ಸ್ಕೂಲಪ್ಪ? ಕಳ್ಳಬಾಳ ಸ್ಕೂಲು. ಗೋಬಿ ಮಂಚೂರಿ ತಿನ್ನಕ್ಕೆ ಬಂದಿದ್ದೀರಾ? ರೋಸ್ಟ್ ಆಗಿದೆ, ಹಾಂ ಈಗ ಎತ್ಕೊತೀವಿ. ಈಗ ಈ ಹಣ್ಣಕ್ಕೆ ಈ ಥರ ಆಗಿರುತ್ತೆ. ನೋಡಿ ಈ ರೀತಿ ಇವಾಗ ಇಟ್ಟಿದ್ರು, ಇಲ್ಲಿ ಹಾಕಿದ್ದಾರೆ. ಈಗ ಇದಕ್ಕೆ ಹಾಕತ್ತೀವಿ. ಈಗ ಹಾಕೊಳ್ತೀರಾ? ಎಷ್ಟು ಬೇಕು ಅಷ್ಟು ಹಾಕೊಳ್ತೀರಾ? ಎಷ್ಟು ಬೇಕಷ್ಟು ಕಸ್ಟಮರ್ ಎಷ್ಟು ಕೇಳ್ತಾರೆ ಅಷ್ಟು ಹಾಕಿ. ಆರ್ಡರ್ ಪ್ರಕಾರ. ಹಾಂ, ಹಾಂ ಒಂದು ಕೇಳಿದರೆ ಒಂದು, ಹಾಂ 3 ಕೇಳಿದ್ರೆ 3, ಈ ಥರ ಹಾಕೊಂಡು ಈರುಳ್ಳಿ ಇವಾಗ ಈರುಳ್ಳಿ ಹಾಕೊಂಡ್ರೆ ಭಾಳ ಜ್ಯೂಸಿ ಆಗಿದೆ ರೀ. ನೋಡಿ ಆ ಬಣ್ಣನೇ ಚೇಂಜ್ ಆಗ್ಬಿಡ್ತು. ಈಗ ಆಯ್ತು ಇದು. ಹಾಂ ಈಗ ಅವರಿಗೆ ಪಾರ್ಸಲ್ ಕೊಡ್ತೀವಿ. ಆಯ್ತು ಆಯ್ತು. ಇದು ಮಕ್ಕಳಿಗೆ ರೆಡಿ ಆಗ್ತಾ ಇದೆ. ಹಾಂ ನೋಡಿ